ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಇವತ್ತು ಬಿಗ್ ಡೇ. ಅವರ ಮೇಲೆ 4 ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಇವತ್ತು ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ತೀರ್ಪು ಹೊರಬೀಳುತ್ತೆ. ಕೆಆರ್ ನಗರ ಸಂತ್ರಸ್ತೆಯ ಅತ್ಯಾಚಾರದ ಪ್ರಕರಣ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪಾಲಿಗೆ ಇವತ್ತು ಬಿಗ್ ಡೇ. ಪ್ರಜ್ವಲ್ ರೇವಣ್ಣ ದೋಷಿನ ನಿರ್ದೋಷಿನ ಅನ್ನೋದನ್ನು ಇವತ್ತು ಕೋರ್ಟ್ ಪ್ರಕಟವನ್ನು ಮಾಡುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಇವತ್ತು ಮಹತ್ವದ ತೀರ್ಪು ಹೊರಬೀಳುತ್ತೆ. ಪ್ರಜ್ವಲ್ ರೇವಣ್ಣ ಮೇಲಿರುವಂತಹ ಈ ಕೇಸು ಖುಲಾಸೆಯಾದರೂ ಕೂಡ ಪ್ರಜ್ವಲ್ಗೆ ಬಿಡುಗಡೆಯ ಭಾಗ್ಯ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗಿರುವಂತಹದ್ದು 4 ಕೇಸುಗಳು, ಪ್ರಕರಣಗಳು. ಲೈಂಗಿಕ ದೌರ್ಜನ್ಯ, ಅತ್ಯಾಚಾರದ ಪ್ರಕರಣ ದಾಖಲಾಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಇವತ್ತೇನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನು ಇವತ್ತು ಪ್ರಕಟ ಮಾಡುತ್ತೆ. ಇದು ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಪ್ರಭಾವವನ್ನು ಅನ್ಡೌಟೆಡ್ಲಿ ಬೀರುತ್ತೆ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವು ಆರೋಪಗಳನ್ನು ಪ್ರಜ್ವಲ್ ರೇವಣ್ಣ ಅವರು ಎದುರಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ತೀರ್ಪು. ಹಾಗಾದರೆ ಏನಿದು ಪ್ರಕರಣ? ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ ಅತ್ಯಾಚಾರದ ಪ್ರಕರಣ ಇದು. ಅತ್ಯಾಚಾರ ಬೆಳಕಿಗೆ ಬರುತ್ತೆ ಅಂಥೇಳಿ ಸಂತ್ರಸ್ತೆಯ ಅಪಹರಣವನ್ನು ಕೂಡ ಮಾಡಿದ್ರು ಅನ್ನುವಂತಹ ಆರೋಪ ಇದೆ. ರೇವಣ್ಣ, ಭವಾನಿ, ಸತೀಶ್ ಬಾಬು ಸೇರಿದಂತೆ 9 ಜನ ಕಿಡ್ನ್ಯಾಪ್ ಮಾಡಿದ್ರು ಅನ್ನುವಂತಹ ವಿಚಾರ. ಈಗಾಗಲೇ ಅದರಲ್ಲಿ ಹಲವರಿಗೆ ಬೇಲ್ ಕೂಡ ಸಿಕ್ಕಿರುವಂತಹದ್ದು. ಬಟ್ ಪ್ರಜ್ವಲ್ ರೇವಣ್ಣ ಅವರಿಗೆ ಸಿಕ್ಕಿಲ್ಲ. ಇನ್ನು ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಸಂತ್ರಸ್ತೆಯನ್ನು ಅಪಹರಣ ಮಾಡಿಟ್ಟಿದ್ರು ಅನ್ನುವಂತಹ ವಿಚಾರವೂ ಕೂಡ SIT ತನಿಖೆ ಮೂಲಕ ಎಲ್ಲ ಗೊತ್ತಾಗಿತ್ತು. ಇನ್ನು ಇದೇ ಪ್ರಕರಣದಲ್ಲಿಯೇ ಇವತ್ತು ರೇವಣ್ಣ ಸೇರಿದಂತೆ 9 ಜನ ಜೈಲಿಗೆ ಹೋಗಿದ್ರು. ಅದಾದ ಮೇಲೆ ಬೇಲನ್ನು ಪಡೆದುಕೊಂಡು ಅವರೆಲ್ಲರೂ ಕೂಡ ರಿಲೀಸ್ ಆದರು. ಸಂತ್ರಸ್ತ ಮಹಿಳೆಯನ್ನು SIT ರಕ್ಷಿಸಿತ್ತು. SIT ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ತನಿಖೆಯನ್ನು ನಡೆಸೋದಕ್ಕಂತಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕೂಡ ರಚನೆ ಮಾಡಿತ್ತು. ಸಂತ್ರಸ್ತೆಯಿಂದ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು. ಸಂತ್ರಸ್ತೆಯ ಹೇಳಿಕೆಯ ಮೇಲೆ ದೋಷಾರೋಪ ಪಟ್ಟಿಯನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿತ್ತು. ಪ್ರಜ್ವಲ್ ರೇವಣ್ಣ ಮಾಡಿದಂತಹ ಮೊಬೈಲ್ ವಿಡಿಯೋ ಸಾಕ್ಷ್ಯವನ್ನು ಕೂಡ ಸಬ್ಮಿಟ್ ಮಾಡಲಾಗಿತ್ತು. ಮಹಿಳೆಯನ್ನು ಬೆತ್ತಲುಗೊಳಿಸಿ ಬಲವಂತವಾಗಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿಬಂದಿತ್ತು. ವಿಡಿಯೋದಲ್ಲಿ ಪ್ರಜ್ವಲ್ ಇರೋದು ಕೂಡ FSL ಮೂಲಕ ಸಾಬೀತಾಗಿತ್ತು. ಹಾಗಾಗಿ 26 ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಿರುವಂತಹ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿನ ಅಲ್ವಾ ಅನ್ನೋದನ್ನು ಇವತ್ತು ಪ್ರಕಟ ಮಾಡುತ್ತೆ. ಕಳೆದ 14 ತಿಂಗಳಿನಿಂದ ಸೆರೆವಾಸದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಇವತ್ತಿನ ತೀರ್ಪು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಸರಣಿ ಅತ್ಯಾಚಾರದ ಆರೋಪವನ್ನು ಹೊತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೊಳಗಾಗಿ 14 ತಿಂಗಳುಗಳು ಕಳೆದಿದೆ. 3 ಅತ್ಯಾಚಾರದ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೀಗೆ ಒಟ್ಟು 4 ಪ್ರಕರಣಗಳ ಪೈಕಿ 1 ಪ್ರಕರಣ ಈಗ ನಿರ್ಣಾಯಕ ಹಂತವನ್ನು ತಲುಪಿದೆ. ಇವತ್ತು ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮಹತ್ವದ ತೀರ್ಪನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕಟ ಮಾಡುತ್ತೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಹಾಸನದ ತುಂಬ ಎಲ್ಲ ವೈರಲ್ ಆಗಿತ್ತು.